ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ ಕುಕ್ ಕನ್ನಡ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ಸ್ವಲ್ಪ ಬಿಸಿನೀರು ಕೊಟ್ಟು ಯಾಕೋ ಕೈ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಬಂದೆ. ಆಗ ರಾಗಿ ಮಾಡ್ಕೊಡ್ತಿದ್ದಾನೆ. ಇವಾಗ ತಿಂಡಿನ ಮಾಡಬೇಕು, ಬಾತ್ ಮಾಡೋಣ ಅಂತ. ಅವರೆಕಾಯಿ ಹಾಕ್ಬಿಟ್ಟು ಬಾತ್ ಮಾಡೋಣ ಅಂತ, ನೋಡೋಣ ಹೇಗಾಗುತ್ತೆ ಅಂತ. ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಟೇಸ್ಟ್ ಮಾಡ್ತಾ ಇದ್ದೀನಿ. ಸೋಯಾ ಚಂಕ್ಸ್ ಪನ್ನೀರ್ ಎಲ್ಲ ಫಸ್ಟ್ ಟೈಮ್ ಅವರೆಕಾಳು ಜೊತೆ ಮಾಡಿರೋದು. ಗೈಸ್ ವೆಲ್ಕಮ್ ಬ್ಯಾಕ್. ಸೋಮ್ ಕಡಿಮೆ ಕೂಡ ಲಾಂಗ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐಬ್ರೋಸ್ ಎಲ್ಲ ಬಂದ್ಬಿಟ್ಟಿದೆ. ನಾವು ಇವಾಗ ಸಡನ್ ಆಗಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಅಂದರೆ ನೋಡ್ಬೋದು. ನಮ್ಮ ದೊಡ್ಡ ಮಗ ಇದ್ದಾನೆ ಅಭಿಷೇಕ, ಚಿಕ್ಕವನು ತಕ್ಷ ಇದ್ದಾನೆ. ಹಾಯ್ ಮಾಡೋ ಬ್ಲಾಗಲ್ಲಿ, ಹಾಯ್ ಮಾಡು. ಹಾಯ್ ಮನ್ಮತ ಥರ ಇದ್ದಾನೆ ನಮ್ಮ ಮಗ. ಆಮೇಲೆ ನನ್ನ ಅಕ್ಕ, ಹಸ್ಬೆಂಡ್. ಇಷ್ಟು ಜನ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಅಂತಂದರೆ ನನ್ನ ಮಗನಿಗೆ ಮುಡಿ ಕೊಡಬೇಕು. ಅಂದರೆ ವರ್ಕೆ ಅಂತ ಏನಿರಲಿಲ್ಲ. ಒಂದ್ಸತಿ ಧರ್ಮಸ್ಥಳಕ್ಕೆ ಒಂದ್ಸತಿ ಕೊಡಿ. ಇಲ್ಲಿಗಂಟ 4 ಸತಿ ಅವನಿಗೆ ಮುಡಿ ಆಗಿದೆ. ಮನೆ ದೇವರು, ಮಂತ್ರಾಲಯ ಎಲ್ಲ ಸೇರಿ 4 ಸತಿ ಮುಡಿ ಕೊಟ್ಟಿದ್ದೀವಿ. ಇದೊಂದು ಲಾಸ್ಟ್, ಅಂದರೆ ಇದೊಂದು ಧರ್ಮಸ್ಥಳಕ್ಕೆ ಒಂದು ಕೊಟ್ಬಿಟ್ರೆ 5 ಸತಿ ಆಗ್ಬಿಡತ್ತೆ ಅಂತ. ಕಂಟಿನ್ಯೂಸ್ ಅವ್ನು ಹುಟ್ಟಿದಾಗಿಂದ ಪ್ರತಿ ವರ್ಷವೂ ಮುಡಿ ಕೊಟ್ಟಿದ್ದೀವಿ. ಯೂಶ್ವಲಿ ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಅವ್ನಿಗೆ ಮುಡಿ ಕೊಡೋದು. ಸೊ ದಟ್ ಅವ್ನಿಗೆ 2 ತಿಂಗಳು ರಜಾ ಇರುತ್ತಲ್ವ, ಸ್ಕೂಲ್ಗೆ ಹೋಗೋ ಟೈಮ್ ಅಷ್ಟರಲ್ಲಿ ಬಂದ್ಬಿಡುತ್ತೆ ಅಂತ. ಅದಕ್ಕೆ ಆಲ್ಮೋಸ್ಟ್ ನಾವು 2 ಮಂತ್ಸಿಂದ ಹೇರ್ ಕಟ್ಟು ಮಾಡಿಸಿಲ್ಲ. ನೋಡ್ಬೋದು ಕೂದಲೆಲ್ಲ ಬೆಳೆದಿದೆ. ತಕ್ಷಿ ಸೇ ಹಾಯ್. ತಕ್ಷಿ ಮಾಮಿಗೆ ಹೇರ್ಸ್ ಕೊಡ್ತೀಯಪ್ಪ? ಹಾಂ ಕೊಡು. ಅಭಿನ ಎಣ್ಣಲ್ಲ ಹೇಳೋ ಕೊಡೋಕ್ಕೆ ಪಾಪು. ಅವ್ರ ಅಣ್ಣ ಇರೋದಕ್ಕೆ ಖುಷಿ ಅವನಿಗೆ. ಊಟ ಅಡುಗೆ ವಿಚಾರಕ್ಕೆ ಬಂದರೆ ಅಮ್ಮನೇ ಅವರೆಲ್ಲ ಮಾಡಿ ಕಳಿಸಿದ್ರು. ಓಕೆ. ಅಮ್ಮ ಬಂದರೆ ಚಿತ್ರಾನ್ನ, ಕ್ಯಾಪ್ಸಿಕಮ್ ರೈಸ್, ಕ್ಯಾಪ್ಸಿಕಮ್ ಬಟಾಣಿ ಎಲ್ಲ ಹಾಕಿ ಚಿತ್ರಾನ್ನ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಅದಲ್ದಿರ ಅಮ್ಮ ಚಪಾತಿ, ಮಸಾಲ, ಏನು ಗೊಜ್ಜುನು ಕೊಟ್ಟು ಕಳಿಸಿದ್ದಾರೆ. ಜೋತಾನ ಎಲ್ಲೇ ತೋಸೆ ಅಲ್ಲಿ ನೋಡಿ. ನಮ್ಮ ಅಭಿ ತಿನ್ನ. ಸೊ ಇವಾಗ ಟೈಮ್ ಅದು ಆಲ್ಮೋಸ್ಟ್ 12:30ನಾ, 12:30 ರೀಚ್ ಟೈಮ್ ಅಂದು 2:30 ತೋರಿಸ್ತಿದೆ. 2:30 ಅಷ್ಟರಲ್ಲಿ ಹೋಗ್ತೀವಿ. ಇದೆಲ್ಲ ಖಾಲಿ ಮಾಡಿಬಿಟ್ರೆ ಅಲ್ಲಿ ಸ್ವಲ್ಪ ಪ್ರಸಾದ ತಿನ್ನಕ್ಕೆ ಸರಿ ಹೋಗುತ್ತೆ. ಧರ್ಮಸ್ಥಳ ಆದಮೇಲೆ ನೆಕ್ಸ್ಟ್ ಎಲ್ಲ ಹೋಗ್ತೀವಿ ಅಂತ ಏನೋ ಡಿಸೈಡ್ ಮಾಡಿಲ್ಲ. ಹೋಗ್ತಾ ಡಿಸೈಡ್ ಮಾಡ್ತೀವಿ. ಕೆಮ್ತಾನೆ ಇದೆಯಲ್ಲೋ ಯಾಕೋ? ನಾನು ಇಯರಿಂಗ್ಸು ಇಲ್ಲ ನನ್ನ ಅಕ್ಕ ತಂದಿದ್ದಾಳೆ, ಹಾಕೋಬೇಕು. ಸೊ ತುಂಬ ಲಾಂಗ್ ಗ್ಯಾಪ್ನ ತೊಗೊಂಡು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿತ್ತು. ನಾವು ಐ ಆಮ್ ರಿಕವರಿಂಗ್ ಡೇ ಬೈ ಡೇ. ಅಷ್ಟು ಬಾಡಿ ಸಪೋರ್ಟ್ ಮಾಡ್ತಾಯಿಲ್ಲ, ಬಟ್ ಫೈನ್. ಸೊ ನೋಡೋಣ ಇವತ್ತಿನ ದಿನ ಹೇಗಾಗುತ್ತೆ ಅಂತ. ಇವತ್ತು ಕರ್ನಾಟಕ ಬಂದ್ ಬೇರೆ ಇರೋದ್ರಿಂದ ಅಷ್ಟು ಜನ ಇಲ್ಲ. ನೋಡ್ಬೇಕು ಅಲ್ಲೋಗಿ ಏನು ಅನ್ಸುತ್ತೆ ಅಂತ. ಹಂಗೂ ಅಮ್ಮ ನೆಕ್ಸ್ಟ್ ವೀಕ್ ಹೋಗಿ ಅಂತ ಹೇಳ್ತಾ ಇದ್ರು. ಇನ್ನು ನೆಕ್ಸ್ಟ್ ವೀಕ್ ಆದರೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿಬಿಟ್ರೆ ಜಾಸ್ತಿ ಮಕ್ಳಿಗೆ ರಜಾ ಇರುತ್ತಲ್ಲ, ಕ್ರೌಡ್ ಆಗಿಬಿಡುತ್ತೆ. ಇವಾಗ ಧರ್ಮಸ್ಥಳದಲ್ಲಿ ಬೇರೆ ಥರ ಸಿಸ್ಟಮ್ ಮಾಡಿದಾರಂತೆ. 4-5 ಅವರ್ ವೇಟ್ ಮಾಡಬೇಕು. ತಿರುಪತಿ ಥರ ಕೇಜೆಲ್ಲ ಹಾಕ್ತಾರೆ ಅಂತ. ಸೊ ನೋಡಬೇಕು. ತುಂಬ ರಶ್. ದರ್ಶನ ಲೇಟ್ ಆದರೆ ಸ್ಪೆಷಲ್ ಎಂಟ್ರಿಗೆ ಹೋಗಬೇಕು. ಏನಾಗುತ್ತೆ ಅಂತ. ರೋಡ್ನ ವೈಡ್ ಮಾಡ್ತಾ ಇದ್ದಾರೆ. ಅವು ಇವು ತಿನ್ಬೇಡ ಅಂತ ಹೇಳ್ತಾರೆ. ಟ್ರಾವೆಲ್ ಮಾಡ್ಬೇಕಾದ್ರೆ ನೀರು ಕುಡಿಯ. ಗೈಸ್ ಇಲ್ಲಿ ಬಂದು ನಿಲ್ಸಿದೀವಿ. ನಮ್ಮ ಪಾಪುಂಗೆ ವಾಮಿಟ್ ಏನು ಮಾಡೋದು? ಬಿಡೋ ಕಾರ್ ಡಸ್ಟ್ ಇದೆ ನೋಡಿ. ವಾಮಿಟ್ ಅಂದ್ಬಿಟ್ಟಿಲ್ಲೇ ನಿಲ್ಸಿದೀವಿ. ನೀರು ಕುಡಿ ಫಸ್ಟು. ಗೈಸ್ ಇಲ್ಲಿ ಲೈಮ್
ಕೈ ದೋನ ಕುತ್ಕೊಬಿಟ್ಲಪ್ಪ ಗೈಸ್ ಇವಾಗ ಲೈಮ್ ಸೋಡಾ ಲೈಮ್ ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇದೀವಿ ನಮ್ ದೊಡ್ಡವನ್ಗೆ ಸ್ವಲ್ಪ ಯಾ ಲೆವೆಲಿಗೆ ಬಿಸಿಲಂದ್ರೆ ಹೇಳೋಕ್ಕಾಗ್ತಿಲ್ಲ. ಪ್ರಸಾದ ತೊಗೊಳ್ಳೋಣ ಅಂತ ಬಂದು ಟೈಮ್ ಬಂದು 3 ಗಂಟೆ ಆಗೋಯ್ತು, ಕ್ಲೋಸ್ ಆಗೋಯ್ತು. ಸೊ ಹೆಂಗೂ ನಾವು ಮುಡಿ ಕೊಡೋದು ಇನ್ನು 5 ಗಂಟೆಗೆ ಅಂತ ಓಪನ್ನೇ. ಮುಡಿ ಕೊಟ್ಬಿಟ್ಟು ಆಮೇಲೆ ಗೈಸ್ ಇವಾಗ ಮುಡಿ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ 4:15 ಆಯಿತು. 5 ಗಂಟೆಗೆ ಮುಡಿ ಕೊಡೋದು ಸ್ಟಾರ್ಟ್ ಅಂತೆ. ಸೊ ಇವಾಗ ಹೋಗ್ಬೇಕು. ನಮ್ಮ ದೊಡ್ಡ ಮಗ ಚಿಕ್ಕ ಮಗ ಹೆಂಗಿದ್ದಾರೆ ಅಂತ ಹಾಯ್ ಮಾಡಪ್ಪ. ಇವಾಗ ಮುಡಿ ಕೊಡೋಕೆ ಹೋಗ್ತಾ ಇದ್ದೀವಿ. ಚಿಕ್ಕವನಿಗೆ ದೊಡ್ಡವನೇನೋ ಕೊಡಲ್ಲ ಅಂತ ಹೇಳ್ತಾ ಇದ್ದಾನೆ. ಇಟ್ಸ್ ವಿಶ್ ಕೊಡ್ತೀಯಾ? ಸೊ ನೋಡೋಣ 5 ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಹೋಗ್ತಾ ಇದ್ದೀವಿ. ಸಖತ್ ಶೆಕೆ, ಅದಕ್ಕೆ ಬನ್ನಿ ನೋಡೋಣ ಹೇಗಾಗುತ್ತೆ. ಗೈಸ್ ಮುಡಿ ಕೊಡೋಕೆ ದೊಡ್ಡ ಕ್ಯೂ ಇದೆ, ವೇಟ್ ಮಾಡ್ತಾ ಹೀರೋ ಗೈಸ್ ಫೈನಲಿ ಮುಡಿ ಕೊಟ್ಟಿದ್ದಾಯಿತು. ರಶ್ ಇದ್ದಿದ್ದು ನೋಡಿ ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡ್ರೆ, ಬಟ್ ತುಂಬ ಜನ ಇರ್ತಾರೆ. ಬೇಗನೆ ಆಯಿತು. ಆಲ್ಮೋಸ್ಟ್ ಒಂದು 5-10 ಮಿನಿಟ್ಸ್ ಒಳಗಡೆ ಆಗೋಯ್ತು. ಹೋಗ್ತಾ ಇದ್ದೀವಿ. ಇಲ್ಲೇ ಬಿಸಿನೀರು ಸಿಗುತ್ತಂತೆ, ಸ್ನಾನ ಮಾಡಿಸ್ಬಿಡೋಣ ಅಂತ. ಬೇಗ ದರ್ಶನ ಮಾಡೋಕ್ಕೆ ಸರಿ ಹೋಗುತ್ತೆ. ನೋಡಿ ನಮ್ಮನೆ ರಕ್ಷಿ ಹಾಯ್. ಮುಡಿ ಕೊಟ್ಟಾಯಿತು, ಸ್ನಾನ ಮಾಡಿಸೋ ಆಯಿತು. ಫೋನ್ ಅಲ್ಲ ಟಿಕೆಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಕಳಿಸ್ಬಿಟ್ಟು ಹೋಗಿ ಟಿಕೆಟ್ ಉದ್ದ ಕ್ಯೂ ಬೇರೆ. ಕಾದು ಸಾಕಾಗಿ ಅಭಿ ನೀನೇನೋ ಗರ್ಲ್ ಥರ ಯಾವಾಗಲೂ ಟೈರ್ಡ್ ಫೇಸಲ್ಲಿ ಇರ್ತೀಯಾ. ₹10 ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾ ಇದೀವಿ. ರಶ್ ಏನು ಅಂತ ಇಲ್ಲ, ನೋಡ್ಬೋದು. ಚಲೋ ನಡೀರಿ ಬೇಗ. ಗೈಸ್ ಸರ್ವ ದರ್ಶನಕ್ಕೆ ಏನು ಅಷ್ಟು ರಶ್ ಇಲ್ಲ, ಅದಕ್ಕೆ ಹೋಗೋಣ ಅಂತ ನೋಡೋಣ. ಗೈಸ್ ರಶ್ ಗೈಸ್ ರಶ್ ಏನಿಲ್ಲ, ಫುಲ್ಲು ಖಾಲಿ ಇದೆ, ನೋಡ್ಬೋದು. ಸೊ ಸರ್ವ ದರ್ಶನಕ್ಕೆ ಬಂದಿದ್ದು ಒಳ್ಳೇದಾಯಿತು. ಸ್ಪೆಷಲ್ ಟಿಕೆಟ್ ತೊಗೊಳ್ಳೋಣ ಅಂದ್ಕೊಂಡಿದ್ವಿ, ₹200. ಫುಲ್ ಖಾಲಿ ಇದೆ, ನೋಡ್ಬೋದು. ಆರಾಮಾಗಿ ಹೋಗ್ಬೋದು. ನಾವು ಸರ್ವ ದರ್ಶನಕ್ಕೆ ಬಂದು ಒಳ್ಳೆ ಕೆಲಸ ಮಾಡಿದ್ವಿ. ಅಬ್ಬಿ ನೋಡು, ನೀನು ಬಂದಿರೋದಕ್ಕೆ ರಶ್ಶೇ ಇಲ್ಲ, VIP ಬಂದಿದ್ದಾನೆ ಅಂತ. ನೀನು ಆಲ್ರೆಡಿ ಸ್ಪೆಷಲ್ ಎಂಟ್ರಿಗೆ ಬಂದವರು ಗೈಸ್. ನಮ್ಮ ಪಾಪು ಬಂದಿದ್ದಾನೆ, ದೊಡ್ಡ ಮಗ ಅಂತ. ರಶ್ಶೇ ಇಲ್ಲ. ಮಾಡಿ ಗೈಸ್, ಇದು ಸ್ಪೆಷಲ್ ಎಂಟ್ರಿ ಕ್ಯೂ. ಇದು ಖಾಲಿ ಇದೆ, ಇದು ಖಾಲಿ ಇದೆ. ಸರ್ವ ದರ್ಶನ ಕ್ಯೂ, ಅದು ಸ್ಪೆಷಲ್ ಎಂಟ್ರಿ. ಬಂದಿದ್ದ ಮತ್ತೆ ಏನ್ ಮಾಡ್ತಾ ಇದೀಯಾ? ರೆಡಿ ಆದ ಮದ್ವೆಗೆ? ಮತ್ತೆ ಗೈಸ್ ದರ್ಶನ ಚೆನ್ನಾಗಾಯ್ತು. ಇವಾಗ ಹೊರಗಡೆ ನೋಡಿ ಚಿನ್ನದ ರಥ. ಇವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ, ಡೈನಿಂಗ್ ಹಾಲ್ ಕಡೆ. ಇವಾಗ ಸ್ವಲ್ಪ ರಶ್ ಆಯ್ತು. ಮೊದಲೇ ಗುಂಡೋಡ್ಸ್ಕೊಣ. ಇವಾಗ ರಶ್ ಆಗೋವ್ರೆ.
ನಾವು ಹೋಗೋಕ್ಕಿಂತ ಮುಂಚೆ ದರ್ಶನ ತುಂಬ ಲೇಟ್ ಆಗುತ್ತೆ, ಕೇಜಲ್ಲೆಲ್ಲ ಹಾಕ್ತಾರೆ ಅಂತ ಹೇಳಿದರು. ಬಟ್ ನಮಗೆ ವಿತಿನ್ 30 to 45 ಮಿನಿಟ್ಸಲ್ಲಿ ದರ್ಶನ ಆಗೋಯಿತು. ನಾವು ಹೋಗಿದ್ದು ವೀಕೆಂಡ್ ಶನಿವಾರನೇ, ಬಟ್ ನಮಗೆ ದರ್ಶನ ಬೇಗ ಆಯಿತು. ನಾವು ಸರ್ವದರ್ಶನ ಕ್ಯೂಗೆ ಹೋಗಿ ದರ್ಶನ ಮಾಡಿದ್ದು. ನಾವು ಹೊರಗಡೆ ಬರೋ ಟೈಮಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದರು, ಸೊ ನೋಡ್ಕೊಂಡು ಹೋಗಬೇಕು ಅಂತ ಅನಿಸುತ್ತೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.